ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಎಲ್ಲ ವಿವರಗಳನ್ನು ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಅಲ್ಲಿಂದ ಕರ್ಕೊಂಬಂದಿರೋದ್ರಿಂದ ಹಿಡಿದು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಅಲ್ಲಿ ತನಕ ಶವವನ್ನು ಸಾಗಿಸಿದ್ದನ್ನು ಕೂಡ ಅವರು ಬೇರೆ ಕೋರ್ಟಿನ ತೀರ್ಪನ್ನು ತೋರಿಸಿ ಹೇಳ್ತಾರೆ. ಅದೊಂದು ದೊಡ್ಡ ಸಂಗತಿ ಆಗೋದಿಲ್ಲ, ಅದು ಸಾಕ್ಷ್ಯನಾಶ ಅಂತ ಅನಿಸ್ಕೊಳ್ಳಲ್ಲ ಅಂತ. ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಅವರು ಕೊಡ್ತಾ ಇದ್ದಾರೆ. ಶವವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಿದ್ರು ಅಂದ ತಕ್ಷಣವೇ ಸಾಕ್ಷ್ಯನಾಶನ ಅನ್ನುವಂಥದ್ದು ಅವರ ಪ್ರಶ್ನೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ 9ನೇ ತಾರೀಕು ಇನ್ಸಿಡೆಂಟ್ ಆಗಿ ಸಂಗತಿಗಳೆಲ್ಲ ಗೊತ್ತಾಗಿ ಅದೆಲ್ಲ ಆದ ಮೇಲೂ ಕೂಡ ನೀವು ಅಲ್ಲಿ ಕೊಲೆ ಮಾಡಲಾಗಿದೆ ಎನ್ನಲಾದಂಥ ವಸ್ತುಗಳನ್ನು ಏನು ಬಳಸಿದ್ರು ಆ ವಸ್ತುಗಳನ್ನು ನೀವು ಯಾಕೆ ವಶಕ್ಕೆ ತೆಗೆದುಕೊಂಡಿಲ್ಲ? ಕೃತ್ಯ ನಡೆದ ಸ್ಥಳದ CCTV ವಿಡಿಯೋ ಕಳಿಸಿದ್ದೀನಿ. ಹೀಗೆ ಕಾಮಾಕ್ಷಿಪಾಳ್ಯ ಠಾಣೆ PSI ವಿನಯ್ ಅವ್ರ ಹೇಳಿಕೆನಲ್ಲಿ ಅದಿದೆ. ಕೃತ್ಯ ನಡೆದ ಸ್ಥಳ ಅಂದರೆ ಶೆಡ್ ಅಂತಲೇ ಭಾವಿಸಬೇಕು. ಕೃತ್ಯ ನಡೆದ ಸ್ಥಳದ CCTV ವಿಡಿಯೋ ಕಳಿಸಿದ್ದೀನಿ. PSI ವಿನಯ್ ಹೇಳಿಕೆಯಲ್ಲಿದೆ. ಕೃತ್ಯ ನಡೆದ ಸ್ಥಳ ಅಂದರೆ ಶೆಡ್ ಅಂತ ಭಾವಿಸಬೇಕು. PSI ವಿನಯ್ 122 ಕರೆಗಳನ್ನು A14 ಮಾಡಿದ್ದಾನೆ, ಫೋಟೋ ಕೂಡ ಕಳಿಸಿದ್ದಾನೆ. ಆದರೆ ಇಲ್ಲಿ ತನಕ ಆತನ ಫೋಟೋಗಳನ್ನು ರಿಕವರಿ ಮಾಡಲಾಗಿಲ್ಲ. ಕಾರಣ ಏನು? PSI ವಿನಯ್ ಮೊಬೈಲ್ನಿಂದ ಫೋಟೋ ರವಾನೆ ಆಗಿದೆ ಅನ್ನೋದಾದರೆ ಆ ಫೋಟೋನ ಯಾಕೆ ನೀವು ನಿಮ್ಮ ವಶಕ್ಕೆ ಪಡೀಲಿಲ್ಲ? ಪೊಲೀಸರು ಯಾಕೆ ರಿಕವರಿ ಮಾಡಲಿಲ್ಲ? ಇದು ನಾಗೇಶ್ ಅವರ ವಾದ. ಅಂದರೆ ಇದರಲ್ಲಿ ಪಕ್ಕಾ ಏನೋ ಒಂದು ಷಡ್ಯಂತ್ರ ಇದೆ ಅಂತಾರೆ ನಾಗೇಶ್ ಅವರು. ಬೇಕು ಅಂತಲೇ ಪೊಲೀಸರು ತಡ ಮಾಡಿದ್ದಾರೆ, ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದು CCTVಯಲ್ಲಿ ಜಾಸ್ತಿ ಜನರಿದ್ದಾರಲ್ಲ ಅಂತ A14 ಪ್ರದೋಷ್ನನ್ನು ಕೇಳಿದ್ದಾರೆ. ಆಗ A14 ಪ್ರದೋಷ್ ಅವರೆಲ್ಲ ದರ್ಶನ್ ಅಭಿಮಾನಿಗಳು. ಮೀಡಿಯಾದವರಿಗೆ ಸಿಕ್ಕರೆ ದರ್ಶನ್ ಕೊಲೆ ಮಾಡಿಸಿದ್ದಾರೆ ಅಂತ ಹಾಕ್ಬಿಡ್ತಾರೆ. ಹಿಂಗಂತ ಪ್ರದೋಷ್ ಹೇಳಿದಾನೆ ಅಂತ ದಾಖಲಾಗಿದೆ. ನಿಜಕ್ಕೂ ಇದೇ ಆಗಿದೆ ಅಂತಾರೆ ನಾಗೇಶ್. FSL ವರದಿನಲ್ಲಿ 2 ಮರದ ಕೊಂಬೆಗಳನ್ನು ಉಲ್ಲೇಖಿಸಲಾಗಿದೆ. ಆದರೆ ಇದರಲ್ಲಿ ರಕ್ತದ ಕಲೆ ಕಂಡು ಬಂದಿಲ್ಲ ಅಂತ ವಾದ ಮಾಡಲಾಗಿದೆ. FSL ವರದಿನಲ್ಲಿ 2 ಮರದ ಕೊಂಬೆ, ಅದರಲ್ಲಿ ರಕ್ತದ ಕಲೆಗಳಿರಲಿಲ್ಲ. ಮರದ ಕೊಂಬೆಗಳಾಗಿರ್ಬೋದು, ನೈಲಾನ್ ಹಗ್ಗ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ FSL ವಿವರಗಳ ಸಹಿತವಾಗಿ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಜಾಸ್ತಿ ಜನರಿದಾರಲ್ಲ ಅಂತ A14 ಪ್ರದೋಷನನ್ನು ಕೇಳಲಾಯ್ತಂತೆ. ಮೀಡಿಯಾದವ್ರಿಗೆ ಸಿಕ್ಕರೆ ದರ್ಶನ್ ಕೊಲೆ ಮಾಡಿಸಿದ್ದಾರೆ ಅಂತ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಇವರೆಲ್ಲ ಅಭಿಮಾನಿಗಳು ಬಂದಿದ್ದಾರೆ ಹಿಂಗಂತ ಪ್ರದೋಷ್ ಹೇಳ್ದ ಅಂತ. ನಿಜಕ್ಕೂ ಇದೇ ಆಗಿದೆ ಅಂತಾರೆ ನಾಗೇಶ್. ನಾಗೇಶ್ ಎಲ್ಲ ವಿವರಗಳನ್ನು ಆರಂಭದಿಂದ ಹಿಡಿದು ಇಲ್ಲಿ ತನಕ ಆಗಿರುವಂಥ ಡೆವಲಪ್ಮೆಂಟ್ಗಳು, ಅಂದರೆ ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದ್ರಲ್ಲ ಆರೋಪಿಗಳನ್ನು, ಅಲ್ಲಿ ತನಕದ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಎಲ್ಲ ವಿವರಗಳನ್ನು ಹೇಳ್ತಾ ಇದ್ದಾರೆ, ಏನೇನು ಆಯಿತು ಏನು ಎತ್ತ ಅಂತ. ಕೃತ್ಯ ನಡೆದಂಥ ಸ್ಥಳ ಅಂದರೆ ಶೆಡ್ ಅಂತ ಭಾವಿಸಬೇಕು. CCTVಯಲ್ಲಿ ಜಾಸ್ತಿ ಜನರಿದಾರಲ್ಲ ಅಂತ ಪ್ರದೋಷನನ್ನು ಕೇಳಲಾಗಿದೆ ಅಂತೆ. ಪ್ರದೋಷ್ ಹೇಳಿದಂತೆ ಇಲ್ಲ, ಇದೇನಾದರೂ ಮೀಡಿಯಾದವ್ರಿಗೆ ಗೊತ್ತಾಗ್ಬಿಟ್ರೆ ಇವರು ದರ್ಶನ್ನೇ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಅವರೆಲ್ಲ ದರ್ಶನ್ ಅಭಿಮಾನಿಗಳು ಅಂತ A14 ಪ್ರದೋಷ್ ಹೇಳಿದಾನಂತೆ. ದರ್ಶನ್ ಅಭಿಮಾನಿಗಳು ಅನ್ನುವಂಥದ್ದು ನಿಜ ಅಂತಾರೆ, ಅದೇ ಆಗಿರೋದು ಅಂತಾರೆ ನಾಗೇಶ್. ಬನ್ನಿ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ಣ, ನಾವು ನೋಡ್ತಾ ಇದ್ದೀವಿ ಸುದೀರ್ಘವಾದಂಥ ವಾದ ಮಂಡನೆ ಆಗ್ತಾ ಇದೆ. ಈ ಚಿತ್ರದುರ್ಗದಿಂದ ಆತನನ್ನು ಕರ್ಕೊಂಬರೋದ್ರಿಂದ ಹಿಡಿದು ಇವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದ್ರಲ್ಲ, ಅಲ್ಲಿ ತನಕ ಎಲ್ಲ ವಿವರಗಳನ್ನು ಕೂಡ ನಾಗೇಶ್ ಎಳೆಯಾಗಿ ವಿವರಿಸಿ ಹೇಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಅವರ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ ಅಂದರೆ ನೀವು ಆರಂಭದಲ್ಲಿ ಆತನನ್ನು ಎತ್ತಕೊಂಬಂದರು, ಆತನನ್ನು ಕಿಡ್ನ್ಯಾಪ್ ಮಾಡಿದ್ರು ಅನ್ನೋದನ್ನೇ ನಾಗೇಶ್ ಒಪ್ಪಲ್ಲ. ಕಿಡ್ನ್ಯಾಪ್ ಮಾಡೋದಂದ್ರೆ ಯಾರಾದರೂ ಬಾರಿಗೆ ಹೋಗ್ತಾರಾ, ಬಾರಿಗೆ ಹೋಗಲ್ಲಿ ಯಾರಾದರೂ ಬಿಲ್ ಪೇ ಮಾಡ್ತಾರಾ, ಅಲ್ಲಿಂದ ಶುರು ಆಗುತ್ತೆ.
ಅವರ ತಂದೆ ಹೇಳಿಕೆಯಿಂದ ಶುರು ಆಗುತ್ತೆ. ಅವ್ರ ತಾಯಿಗೆ ಏನು ಫೋನ್ ಮಾಡಿ ಹೇಳಿದ್ದ ಅನ್ನೋದು ಗೊತ್ತಾಗುತ್ತೆ. ಯೂನಿಫಾರ್ಮ್ ಹಾಕದೇ ಈತ ಬಂದಂಥ ವ್ಯಕ್ತಿ, ಅಂದರೆ ಈತ ಮಾಮೂಲಿ ಏನಂದರೆ ನಾನು ಪಾರ್ಟಿಗೆ ಹೋಗ್ತೀನಿ ಅಂದರೆ ಊಟಕ್ಕೆ ಹೋಗ್ತೀನಿ ಸ್ನೇಹಿತರ ಜೊತೆಗೆ ಅಂತ ಹೇಳಿ ಬಂದಂಥ ವ್ಯಕ್ತಿ. ಅಲ್ಲಿಂದ ಹಿಡಿದು ಶವ ಸಾಗಾಟದ ತನಕ ಕೂಡ ಸಾಕಷ್ಟು ಸಂಗತಿಗಳಿವೆ. ಇನ್ನು ಲಾಠಿಯಲ್ಲಿ ರಕ್ತದ ಕಲೆ ಇದೆ ಅಂತ ವರದಿಯಲ್ಲಿದೆಯಲ್ಲ, ನ್ಯಾಯಮೂರ್ತಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾರೆ. ನೇಲಾನ್ ಹಗ್ಗದಲ್ಲೂ ಕೂಡ ಇದೆ. ಬಾಸುಂಡೆಗಳಿಂದ ರಕ್ತ ಬರಲಿಕ್ಕೆ ಸಾಧ್ಯನಾ? ಲಾಠಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿವೆಯಾ ಅಂತ ನ್ಯಾಯಮೂರ್ತಿಗಳು ಕೇಳಿದ್ರು. ಅದಕ್ಕೆ ನಾಗೇಶ್ ಹೇಳ್ತಾರೆ ಲಾಠಿಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತಾ ಇದ್ರು, ನಿಜ ನೈಲಾನ್ ಹಗ್ಗದಲ್ಲೂ ಕೂಡ ಇದೆ ಅಂತ. ನೈಲಾನ್ ಹಗ್ಗದಿಂದ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯನಾ? ಮ್ಯಾಕ್ಸಿಮಮ್ ಬಾಸುಂಡೆ ಬರ್ಬೋದು ಅಷ್ಟೇ ಅಂತಾರೆ ನಾಗೇಶ್. ಎಸ್ ಕಿರಣ್, ಮೊದಲಿಂದಲೂ ಕೂಡ ನೀವು ಇದನ್ನು ವರದಿ ಮಾಡ್ತಾ ಇದ್ದೀರಿ, ಇದರ ಎಲ್ಲ ವಿವರಗಳು ಕೂಡ ಗೊತ್ತು. ಆರಂಭದಿಂದ ಇಲ್ಲಿ ತನಕ ಆದಂಥ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ನಾಗೇಶ್ ವಾದ ಮಾಡ್ತಿರುವಂಥ ರೀತಿ, ಜೊತೆಗೇನು ಅಂತಂದರೆ ಅದಕ್ಕೆ ಕೊಡ್ತಿರುವಂಥ ವಿವರಗಳು, ಸಾಕ್ಷ್ಯಗಳು ಏನಂತೀರಿ? ರಂಗನಾಥ್, ಇಡೀ ಒಂದು ಪ್ರಕರಣ ಇದೀಗ ಒಂದು ಕೊನೆ ಹಂತಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಈಗಾಗಲೇ ಇಂಟ್ರೀಮ್ ಬೇಲ್ ಅಂತ ಏನು ಕೊಟ್ಟಿದ್ರು 45 ಡೇಸ್, ಇದು ಮುಗಿತಾ ಬರ್ತಾ ಇದೆ. ಇನ್ನು ಉಳ್ಕೊಂಡಿರೋ 16-17 ದಿನ ಮಾತ್ರ ಉಳ್ಕೊಂಡಿದೆ. ಅದರೊಳಗಡೆ ಇವರು ಈ ಒಂದು ರೆಗ್ಯುಲರ್ ಬೇಲ್ನ ತಗೋಬೇಕು. ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಈಗ ಹೈಕೋರ್ಟ್ಗೆ ಮೂವ್ ಮಾಡಿದ್ದಾರೆ. ಈಗ ವಾದ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಬೇಲ್ ಕೊಡಬೇಕು ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಹೇಳುವಂಥದ್ದು ಈಗಾಗಲೇ ಕಿಡ್ನಾಪ್ ಆಗಿದೆ ರೇಣುಕಾಸ್ವಾಮಿ ಅನ್ನೋದನ್ನ ಏನು ಮೆನ್ಷನ್ ಮಾಡಿ ಸೆಕ್ಷನನ್ನು ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿನ ಕಿಡ್ನಾಪೇ ಮಾಡಿಲ್ಲ ಅನ್ನೋದನ್ನ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಬಲವಂತ ಇರಲಿಲ್ಲ. ಆತ ತನ್ನ ಪೇರೆಂಟ್ಸ್ಗೂ ಕೂಡ ನಾನು ಊಟಕ್ಕೆ ಓಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಜೊತೆಗೆ ರೆಗ್ಯುಲರ್ ಆಗಿ ಆತ ಏನು ಫಾರ್ಮಸಿಗೆ ಹೋಗ್ತಾ ಇದ್ದ ಯೂನಿಫಾರ್ಮ್ ಹಾಕೊಂಡು ಅದೇನು ಹಾಕೊಂಡಿರಲಿಲ್ಲ. ಜೊತೆಗೆ ಅಲ್ಲಿ ಬಂದು ತುಮಕೂರು ಹತ್ರ ಅವನೇ 640 ರೂಪಾಯಿ ಏನು ಲಿಕ್ಕರನ್ನು ಪರ್ಚೇಸ್ ಮಾಡ್ತಾರೆ, ಗೂಗಲ್ ಪೇ ಕೂಡ ಅವನೇ ಮಾಡ್ತಾನೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಕಿಡ್ನಾಪ್ ಆಗಿಲ್ಲ. ಅವನು ಕೂಡ ಜೊತೆಯಲ್ಲಿ ಒಟ್ಟಿಗೆ ಬೆಂಗಳೂರಿಗೆ ಬಂದಿದ್ದಾರೆ ಅಲ್ಲ. ಹಾಗಾಗಿ ಇಲ್ಲಿ ಕಿಡ್ನಾಪ್ ಅನ್ನೋ ಪ್ರಶ್ನೆ ಬರಲ್ಲ ಅನ್ನೋ ಆ ಸೆಕ್ಷನ್ಗೆ ಯಾವುದೇ ರೀತಿಯ ದರ್ಶನ್ ಕಿಡ್ನಾಪ್ ಮಾಡಿಸಿದಾನೆ ಅನ್ನೋದಕ್ಕೆ ಯಾವುದೇ ರೀತಿ ಇಲ್ಲ, ಕಿಡ್ನಾಪೇ ಆಗಿಲ್ಲ ಅನ್ನೋದನ್ನ ಅವರು ವಾದವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸಾಕ್ಷಿ ನಾಶ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಾಡಿಯನ್ನ ತಗೊಂಡೋಗಿ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಸಾಕ್ಷಿ ನಾಶ ಮಾಡೋಕ್ಕೆ ಶೆಡ್ಡಿಂದ ತಗೊಂಡೋಗಿ ಕಾಮಾಕ್ಷಿಪಾಳ್ಯ ಡ್ರೈನೇಜ್ ಏನಿದೆ ಅಲ್ಲಿಗೆ ಬಿಸಾಕಿದ್ರು ಅಲ್ಲಿನ ಅನ್ನೋ ಒಂದು ಏನಿತ್ತು ಅದು ಕೂಡ ಬರೋದಿಲ್ಲ, ಸಾಕ್ಷಿ ನಾಶನೇ ಬರೋದಿಲ್ಲ. ಯಾಕೆಂತಂದ್ರೆ ಆ ಬಾಡಿಯನ್ನು ಸುಟ್ಟಾಕಿದ್ರೆ ಬಹುಶಃ ಸಾಕ್ಷಿ ನಾಶ ಆಗ್ತಿತ್ತು. ಇಲ್ಲಿ ಅಹಮದಾಬಾದ್ ಕೋರ್ಟ್ ಕೂಡ ಹೈಕೋರ್ಟ್ ಹೇಳಿರೋದು ಒಂದು ತೀರ್ಪನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಸಾಕ್ಷಿ ನಾಶ ಆಗೋದಿಲ್ಲ, ಜಸ್ಟ್ ಬಾಡಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಇನ್ನು ಉಳಿದಂತೆ ಏನು PSI ವಿನಯ್ ಅಂದರೆ ಈ ಒಂದು A14 ಪ್ರದೋಷ್ ನಿರಂತರವಾಗಿ ಸುಮಾರು 122 ಸರಿ ಅಂದರೆ ಈ ಘಟನೆ ಆದ ನಂತರ ಕೇರಳದಲ್ಲಿದ್ದಂಥ ಏನು ಮಡಿಕೇರಿ ಮತ್ತು ಕೇರಳದಲ್ಲಿದ್ದಂಥ ಸಬ್ ಇನ್ಸ್ಪೆಕ್ಟರ್ಗೆ ಕಮ್ಯುನಿಕೇಟ್ ಮಾಡ್ತಾನೆ. ಅವಾಗ ಹೇಳ್ತಿದ್ದಾನೆ, ಈ ಒಂದಷ್ಟು ವಿಡಿಯೋನು ಕೂಡ ಅವನು ಕಳಿಸಿರ್ತಾನೆ, ಫೋಟೋ ಕಳಿಸಿರ್ತಾನೆ. ಇಲ್ಲಿವರೆಗೂ ಕೂಡ PSI ವಿನಯ್ದು ಇಲ್ಲಿವರೆಗೂ ಅವರ ಸ್ಟೇಟ್ಮೆಂಟನ್ನು ಮಾಡ್ಕೊಂಡಿದ್ರೆ ಅವನ ಮೊಬೈಲನ್ನು ಯಾಕೆ ರಿಕವರಿ ಮಾಡ್ಕೊಂಡಿಲ್ಲ, ಅಲ್ಲಿದ್ದಂಥ ಮೊಬೈಲಲ್ಲಿದ್ದಂಥ ಏನು ಒಂದು ಕಳಿಸಿದ್ದಂಥ ಏನು ಒಂದು ವಿಡಿಯೋಸ್ ಇರ್ಬೋದು, ಫೋಟೋಸ್, ಅದು ಯಾಕೆ ಇಲ್ಲಿವರೆಗೂ ರಿಟ್ರೀವ್ ಆಗಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾನೆ. ಇನ್ನು ಇದಲ್ದಲ್ಲೇ ಕೂಡ ಇನ್ನು FSL ವರದಿಯಲ್ಲಿ ಕೊಟ್ಟಿರುವಂಥದ್ದು ಏನೊಂದು 2 ಮರದ ಏನು ಕೊಂಬೆಗಳಿತ್ತು ಅದರಿಂದ ಹೊಡೆದಿದ್ದಾರೆ, ಮತ್ತು ನೈಲಾನ್ ದಾರದಿಂದ ಹಗ್ಗದಲ್ಲೇ ಎಳೆದಿದ್ದಾರೆ, ಅಲ್ಲಿ ಯಾವುದೇ ರೀತಿಯ ಒಂದು ರಕ್ತದ ಕಲೆ ಇಲ್ಲ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಅಂದರೆ ಕೋಲಲ್ಲಿ ಹೊಡೆದ್ರೆ ಬರೀ ಬಾಸುಂಡೆ ಬರ್ತೇ ಬಿಟ್ರು ಒಂದು ಅವ್ರಿಗೆ ಬಾಡಿಯಲ್ಲಿ ಆಗಿರುವಂಥ ಏನು ಒಂದು ಹಲ್ಲೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಪುಟ್ಟ ಹಲ್ಲೆ ಆಗಿರೋದು ಬಿಟ್ಟರೆ ಯಾವುದೇ ರೀತಿಯ ಆ ಮರದಿಂದ ಹೊಡೆದ್ರೆ ಸಾಯೋಲ್ಲ ಅನ್ನೋ ಒಂದು ವಾದವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಪ್ರಮುಖವಾಗಿ ಏನು ಈ ಒಂದು ಕೊಲೆ ಆಗುತ್ತೆ, ಕೊಲೆ ಆದ ನಂತರ ಏನು 9ನೇ ತಾರೀಕು ಶೆಡ್ಡಿಗೆ ಹೋದ್ರೂ ಕೂಡ 13ನೇ ತಾರೀಕುವರೆಗೂ ಕೂಡ ಅವರು ಮತ್ತೆ ಪೊಲೀಸರು ಹೋಗೋದಿಲ್ಲ. ಯಾಕೆ ಆ ಒಂದು ವಸ್ತುಗಳನ್ನ ರಿಕವರಿ ಮಾಡಲಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಈ ಒಂದು ಸಂದರ್ಭದಲ್ಲಿ ಸಿ ವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಹಲವಾರು ಸಂಗತಿಗಳು ಇಲ್ಲಿ ಬರ್ತಾ ಇವೆ. ಏನು ಅಂತಂದರೆ ಈ ಆರಂಭದಿಂದ ಇಲ್ಲಿ ತನಕ ಈ ಪೊಲೀಸರು ಮಾಡೋದಂಥ ಡಿಲೇ ಇದೆಯಲ್ಲ ಅದು ಬೇಕು ಅಂತಲೇ ಮಾಡಿರೋದು. ಈ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡಿರುವಂಥದ್ದು, ಈ ಸೃಷ್ಟಿಯಲ್ಲಿ ಪೊಲೀಸರ ಪಾತ್ರ ಇದೆ ಅಂತ ಹೇಳುವಂಥದ್ದು ನಾಗೇಶ್ ಅವರ ಉದ್ದೇಶ. ಅವ್ರು ತುಂಬ ಸ್ಪಷ್ಟವಾಗಿ ಹೇಳೋದೇನು ಅಂತಂತಂದರೆ, ಈಗ ನ್ಯಾಯಮೂರ್ತಿಗಳಿಗೆ ಕೇಳ್ತಾರೆ ವಿಶ್ವಜಿತ್ ಶೆಟ್ಟಿಯವರು, ಏನು ಇದರಲ್ಲಿ ರಕ್ತದ ಕಲೆಗಳಿವೆ ಅಂತ ಹೇಳ್ತಾ ಇದೆಯಲ್ಲ ರಿಪೋರ್ಟ್ ಅಂತ. ಅದಕ್ಕೆ ನಾಗೇಶ್ ಅವರು ಹೇಳುವಂಥದ್ದು ಹೌದು ಮರದ ಕೊಂಬೆನಲ್ಲಿ ರಕ್ತದ ಕಲೆಗಳಿವೆ ಅಂತ, ನೈಲಾನ್ ಹಗ್ಗದಲ್ಲಿ ರಕ್ತದ ಕಲೆಗಳಿವೆ ಅಂತ. ನೈಲಾನ್ ಹಗ್ಗದಿಂದ ಹೊಡೆದ್ರೆ ಮ್ಯಾಕ್ಸಿಮಮ್ ಬಾಸುಂಡೆ ಬರ್ಬೋದು, ವಿನಃ ರಕ್ತದ ಕಲೆಗಳು ಅಂಟ್ಲಿಕ್ಕೆ ಸಾಧ್ಯನಾ ಅಂತ. ಅಂದರೆ ಇದೆಲ್ಲವೂ ಕೂಡ ಸೃಷ್ಟಿ. ಆರಂಭದ ಸಾಕ್ಷ್ಯ ನಾಶದಿಂದ ಹಿಡಿದು, ಅಂದರೆ ಸಾಕ್ಷ್ಯ ಕಲೆ ಹಾಕೋದ್ರಿಂದ ಹಿಡಿದು ಸಾಕ್ಷ್ಯ ನಾಶದ ತನಕ ಪೊಲೀಸರ ಕೆಲಸಗಳಿಲ್ಲಿವೆ ಅಂತ ವಾದ ಮಾಡುವಂಥದ್ದು ನಾಗೇಶ್ವರ. ಆ ಪಾಯಿಂಟ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತೀರಿ?
ಇನ್ನೊಂದು ಮುಖ್ಯವಾಗಿ ರಂಗನಾಥ್ ನೀವು ಹೇಳ್ದಂಗೆ ಹೌದು, ಇದೇ ಒಂದು ವಾದವನ್ನು ಕೂಡ ಲೋಯರ್ ಕೋರ್ಟಲ್ಲೂ ಕೂಡ ಮಾಡಿದರು. ಸೇಮ್ ಇದೇ ಒಂದು ಪಾಯಿಂಟ್ಸನ್ನು ಇಟ್ಕೊಂಡು ಪೊಲೀಸರು 8ನೇ ತಾರೀಕು ಘಟನೆ ಆಗುತ್ತೆ, ಕೊಲೆ ಆಗುತ್ತೆ, 9ನೇ ತಾರೀಕು ಬಾಡಿ ಸಿಗುತ್ತೆ, ನಂತರ ಪೊಲೀಸರು ಶೆಡ್ಗೆ ಹೋಗ್ತಾರೆ. 13ನೇ ತಾರೀಕುವರೆಗೂ ಕೂಡ ಅವರು ಮತ್ತೆ ಆ ಕಡೆ ತಿರುಗಿ ನೋಡೋದಿಲ್ಲ. 13ನೇ ತಾರೀಕು ಅಂದರೆ ಅಲ್ಲಿದ್ದಂಥ ಏನು ಸೆಕ್ಯೂರಿಟಿ ಗಾರ್ಡ್ ಹೇಳುವಂತೆ 13ನೇ ತಾರೀಕು ಮತ್ತೆ ಪೊಲೀಸರು ಬರ್ತಾರೆ, ಅಂದರೆ ದರ್ಶನನ್ನು ಕರ್ಕೊಂಡೋಗಿ ಮಾಜರ್ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಹೌದು, ಇಲ್ಲಿವರೆಗೂ ಕೂಡ ಪೊಲೀಸರ ಅವರ ಪ್ರಕಾರ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ಅವರ ಮೆನ್ಷನ್ ಮಾಡಿರುವಂಥದ್ದು 9ನೇ ತಾರೀಕು ಬಾಡಿ ಸಿಕ್ಕಿದ್ರು ಕೂಡ ಕೊಲೆಯಾದ ವ್ಯಕ್ತಿ ಯಾರು ಅನ್ನೋದೇ ಕೂಡ ಒಂದು ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಮೃತಪಟ್ಟ ಸ್ಥಳವನ್ನ ತೋರಿಸಿದ್ದಾರೆ, ಧರಿಸಿದ ಬಟ್ಟೆಗಳನ್ನು ತೋರಿಸ್ತೀನಿ ಅಂತ ಕೂಡ ಅವ್ರು ಹೇಳಿದ್ರು ಅಂತ ಹೇಳ್ತಾ ಇದೆ ರಿಪೋರ್ಟ್. ಶೂ ಧರಿಸಿದ್ದ ಬಗ್ಗೆ, ಯಾವ ಬಟ್ಟೆಗಳು ಅನ್ನೋದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಸೊ ಇದು ನಾಗೇಶ್ ಅವರ ವಾದ. ಎಸ್ ಕಿರಣ್, ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ. ರಂಗನಾಥ್, ನಾ ಹೇಳ್ತಾ ಇದ್ದಂಗೆ ಚಾರ್ಜ್ ಶೀಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಮುಖ್ಯವಾಗಿ ಪೊಲೀಸರಿಗೆ 9ನೇ ತಾರೀಕು ಸತ್ತಂಥ ವ್ಯಕ್ತಿ ಯಾರು ಅನ್ನೋದೇ ಕೂಡ ಗೊತ್ತಾಗೋಷ್ಟೇ ಡಿಲೇ ಆಯಿತು. ಯಾಕೆಂತಂದರೆ 9ನೇ ತಾರೀಕು ನಂತರ ಕೊಲೆ ಮಾಡಿದವ್ರು ಇವರು ಅನ್ನೋದನ್ನು ಅವರು ಕಂಪ್ಲೀಟಾಗಿ ಅವರು ಒಂದು ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಸರೆಂಡರ್ ಆಗೋದ್ಮೇಲೆ ಗೊತ್ತಾಗಿದ್ದು ಈ ಒಂದು ದರ್ಶನ್ ಮತ್ತು ಉಳಿದವ್ರದ್ದು ಎಲ್ಲರೂ ಕೂಡ ಪಾತ್ರ ಇದೆ ಅಂತ. ಹಾಗಾಗಿ ಅವರು 11ನೇ ತಾರೀಕು ದರ್ಶನನ್ನು ಮೈಸೂರಲ್ಲಿ ಒಂದು ವಶಕ್ಕೆ ತಗೊಂಡು ಆತನನ್ನು ನಂತರ ಅರೆಸ್ಟ್ ಮಾಡ್ತಾರೆ. ಅದಾದಮೇಲೆ ಅವರು ವಿಚಾರಣೆ ಸಂದರ್ಭದಲ್ಲಿ ಅವರು ಬಾಯ್ ಬಿಡ್ತಾರೆ ಏನೇನು ಆಗಿದೆ ಅಂತ. ಅವರ ಒಂದು ಸ್ಟೇಟ್ಮೆಂಟಲ್ಲಿ ಏನೇನು ಆ ಟೈಮಲ್ಲಿ ಎಲ್ಲಿದೆ ಅಲ್ಲಿವರೆಗೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕೊಡ್ದು, ಅದು CCTV ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತು ಒಂದು ಏನು ಪ್ರತ್ಯಕ್ಷದರ್ಶಿಗಳ ವಿಟ್ನೆಸ್ಗಳ ಹೇಳಿಕೆ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಮಾಡಿಕೊಂಡು ನಂತರ 13ನೇ ತಾರೀಕು ಅವರು ಆ ಒಂದು ಶೆಡ್ಗೆ ಹೋಗಿ ಉಳಿದಂಥ ಪಂಚನಾಮ ಮಾಡುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು ಮಾಡ್ತಾರೆ. ಇದು ಒಂದು ಕಡೆ. ಇಲ್ಲಿ ಹೇಳುವಂಥದ್ದು CB ನಾಗೇಶ್ ಅವರು ಹೇಳುವಂಥದ್ದು ಇಲ್ಲ 9ನೇ ತಾರೀಕೆ ಅವರು ಅದನ್ನು ರಿಕವರಿ ಮಾಡ್ಕೋಬೇಕಾಗಿತ್ತು, ಅಲ್ಲಿ ವಸ್ತುಗಳನ್ನ ರಿಕವರಿ ಮಾಡಬೇಕಾಗಿತ್ತು ಅವರು ಅನ್ನೋದನ್ನು ಹೇಳ್ತಾರೆ. ಆದರೆ ಇವರು ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿದ್ದು ಅಥವಾ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಈ ರೀತಿ ಒಂದು ಇರುವಂಥದ್ದು. ಇದಲ್ಲದೆ ಕೂಡ ಕೆಲವೊಂದಷ್ಟು ಈಗ ಮೊನ್ನೆಯಷ್ಟೇ ಕೂಡ ಮತ್ತೆ ಅಡಿಷನಲ್ ಚಾರ್ಜ್ ಶೀಟನ್ನು ಕೂಡ ರಂಗನಾಥ್ ಒಂದು ಈಗ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 3 ಫೋಟೋಗಳು, ಅಂದರೆ ಪ್ರಮುಖವಾಗಿ 3 ಫೋಟೋಗಳನ್ನ ಈ ಸಂದರ್ಭದಲ್ಲಿ ಅವರು ಅಟ್ಯಾಚ್ ಮಾಡ್ತಾರೆ. ಅಂದರೆ ದರ್ಶನ್ ಆ ಸ್ಪಾಟಲ್ಲಿ ಇದ್ದ, ಶೆಡ್ಡಲ್ಲೇ ಆ ಸ್ಪಾಟ ಇಂಥ ಟೈಮಲ್ಲಿ ಇದ್ದ ಅನ್ನೋದಕ್ಕೆ. ಯಾಕೆಂತಂದರೆ ಆ ಒಂದು ಘಟನೆ ಏನಾಯಿತು ಸಂಜೆ ಆದ ತಕ್ಷಣ ಚಿತ್ರದುರ್ಗದಿಂದ ಬಂದಂಥ ಹುಡುಗರು ದರ್ಶನ್ ಹತ್ರ ಈ ಸ್ಟಾರ್ ಹತ್ರ ಒಂದು ಫೋಟೋವನ್ನು ಕೂಡ ತಗೋತಾರೆ. ಯಾಕೆಂದರೆ ಮತ್ತೆ ಅವ್ರಿಗೆ ಗೊತ್ತಿಲ್ಲ, ಸತ್ತೋಗ್ತಾರೆ ಅಂತ ಬಹುಶಃ ಇದು ಕೊಲೆ ಆಗಿದ್ದಾನೆ ಅಥವಾ ಕೊಲೆ ಆಗ್ತಾನೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಅಲ್ಲೇ ಮಾಡಿರ್ತಾರೆ. ನಂತರ ಫೋಟೋವನ್ನು ತರಿಸ್ಕೋತಾರೆ. ಆತ ದರ್ಶನ್ ತನ್ನ ಕಾರ್ ಪಕ್ಕದಲ್ಲಿ ನಿಂತ್ಕೊಂಡು ಆ ಚಿತ್ರದುರ್ಗದಿಂದ ಬಂದಂಥ ಹುಡುಗರ ಜೊತೆ ಆ ಫೋಟೋವನ್ನು ತೆಗೆಸ್ಕೋತಾರೆ. ಆ ಫೋಟೋಗಳು ಕೂಡ ನೀವು ಒಂದು ಇಂಟ್ರೆಸ್ಟಿಂಗ್ ರಂಗನಾಥ್, ಈ ಒಂದು ಮೊಬೈಲನ್ನು ಕೂಡ ಅದನ್ನು ಅಲ್ಲಿದ್ದಂಥ ಮೊಬೈಲನ್ನು ಏನು ಸೀಸ್ ಮಾಡ್ತಾರೆ ಅದನ್ನು ಹೈದರಾಬಾದ್ನ CSFIಗೆ ಕಳಿಸ್ಕೊಡ್ತಾರೆ. ಅದನ್ನು ಅಲ್ಲಿ ರಿಟ್ರೀವ್ ಆಗೋದಿಲ್ಲ, ಅದನ್ನು ವಾಪಸ್ ಕಳಿಸ್ಕೊಡ್ತಾರೆ. ಮತ್ತು ಬೆಂಗಳೂರಿನಲ್ಲಿ ಇದ್ದಂಥ ಏನು ಫೋರೆನ್ಸಿಕ್ ಲ್ಯಾಬ್ಗೆ ಇಲ್ಲಿದ್ದಂಥ ಪೊಲೀಸರು ಅದನ್ನು ಮತ್ತೆ ಇನ್ನೊಂದು ಸರಿ ಸೆಕೆಂಡ್ ಟೈಮ್ ಕಳಿಸ್ಕೊಟ್ಟಾಗ ರಿಟ್ರೀವ್ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು 1000ಕ್ಕೂ ಹೆಚ್ಚು ಫೋಟೋಗಳು ಇದ್ದಲ್ಲಿ ಅದರಲ್ಲಿ 3-4 ಫೋಟೋಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ದರ್ಶನ್ ಜೊತೆ ಇದ್ದಂಥ ಏನು ಆ ಸಂದರ್ಭದಲ್ಲಿ ದರ್ಶನ್ ಅಲ್ಲಿದ್ದ ಅನ್ನೋದಕ್ಕೆ ಭಾಳ ಸಾಕಷ್ಟು ಎವಿಡೆನ್ಸ್, ಅಂದರೆ ಮುಖ್ಯವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಏನಂತ ಆ ಟೈಮಲ್ಲಿ ಇದೇ ಒಂದು ಜಾಗದಲ್ಲಿದ್ದ ಅನ್ನೋದಕ್ಕೆ ಸಿಕ್ಕಂಥ ಒಂದು ಫೋಟೋ ಎಲ್ಲಿ ತೆಗೆದಿದ್ದು, ಜೊತೆಗೆ ಯಾವ ಟೈಮಲ್ಲಿ ತೆಗೆದಿದ್ದು, ಅದ್ರ ಹಿಂದಿನಲ್ಲೂ. ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ.